ಬೆಂಗಳೂರಲ್ಲಿ ಒಂದ್ ಕಡೆ ಚಿರತೆ ಹಾವಳಿ ಮತ್ತೊಂದ್ ಕಡೆ ಬೌಬೌ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ. ಬೆಂಗಳೂರಲ್ಲಿ ಬೌಬೌ ಹಾವಳಿ ಎಚ್ಚರ ಎಚ್ಚರ. ಮಕ್ಕಳನ್ನ ಹೊರಗಡೆ ಕಳಿಸುವ ಮುನ್ನ ಪೋಷಕರೇ ಎಚ್ಚರ. ಬೆಂಗಳೂರಲ್ಲಿ ಹಲವು ಏರಿಯಾದಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ಟಿವಿ9 ಈಗಾಗಲೇ ಸಾಕಷ್ಟು ವರದಿಯನ್ನ ಪ್ರಸಾರ ಮಾಡಿರುವಂತದ್ದು. ಆದರೂ ಕೂಡ ಬಿಬಿಎಂಪಿ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಇನ್ನು ಬಿಬಿಎಂಪಿ ಹೆಡ್ ಆಫೀಸ್ ನಲ್ಲಿ ಬೀದಿ ನಾಯಿಗಳ ಹಿಂಡು ಕಂಡು ಬರ್ತಾ ಇದೆ. ರಸ್ತೆಯಲ್ಲಿ ತಮ್ಮ ಪಾಡಿಗೆ ಹೋಗ್ತಾ ಇದ್ರು ನಾಯಿಗಳು ಅಟ್ಯಾಕ್ ಮಾಡ್ತಾ ಇದ್ದಾವೆ. ವಿನಾಯಕನಗರ, ಶಾಂತಿನಗರ, ಚಿಕ್ಕಪೇಟೆ, ವಿಲ್ಸನ್ ಗಾರ್ಡನ್, ಬಾಣಸವಾಡಿಯ OMBR ಲೇಔಟ್ ನಲ್ಲಿ ಡಾಗ್ ಅಟ್ಯಾಕ್ ಮಾಡ್ತಾ ಇದ್ದಾವೆ. ಯುವತಿ ಮೇಲೆ ದಾಳಿ ಮಾಡಿದ್ದ ಬೀದಿ ನಾಯಿಗಳ ಹಾವಳಿ ಬಗ್ಗೆ ವರದಿ ಮಾಡಿದ್ದ ಟಿವಿ9 ರಿಯಾಲಿಟಿ ಚೆಕ್ ನಲ್ಲಿ ಬೆಚ್ಚಿ ಬೀಳಿಸುವ ದೃಶ್ಯಗಳು ಸರಿಯಾಗಿದ್ದಾವೆ. ಇನ್ನು ನಮ್ಮ ಪ್ರತಿನಿಧಿ ವಿನಯ್ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಅಂದ್ರೆ ನಾಯಿಗಳ ಹಾವಳಿ ಎಷ್ಟು ಮಟ್ಟಿಗಿದೆ, ಎಲ್ಲೆಲ್ಲಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಬನ್ನಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಳೆದ ಕೆಲ ದಿನಗಳಿಂದನೂ ಕೂಡ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಜನರ ಪರದಾಟಕ್ಕೂ ಕೂಡ ಕಾರಣ ಆಗ್ತಿರುವಂಥದ್ದು. ಸದ್ಯ ನಾನೀಗ ಕುರುಬರಹಳ್ಳಿ ಮುಖ್ಯ ಏರಿಯಾಗಳಲ್ಲಿದ್ದೀನಿ. ಈ ಒಂದು ಭಾಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೀದಿ ನಾಯಿಗಳು ಕೂಡ ಕಂಡು ಬರ್ತಾ ಇದೆ. ಕಳೆದ 2 ತಿಂಗಳಿಂದನೂ ಕೂಡ, ಅದರಲ್ಲೂ ಪ್ರಮುಖವಾಗಿ ಈ ವರ್ಷ ಅತ್ಯಧಿಕ ಪ್ರಮಾಣದಲ್ಲಿ ನಾಯಿಗಳ ಕಡಿತವೂ ಕೂಡ ಆಗಿದೆ. ಜೊತೆಗೆ ರೇಬಿಸ್ ಸಂಖ್ಯೆ ಕೂಡ ಹೆಚ್ಚಾಗಿರೋದು. ಪ್ರತಿ ದಿವಸ ಇಂದಿರಾನಗರದ ಸಾರ್ವಜನಿಕ ಆಸ್ಪತ್ರೆ, ಸಾಂಕ್ರಾಮಿಕ ಆಸ್ಪತ್ರೆ ಏನಿದೆ, ಈ ಒಂದು ಆಸ್ಪತ್ರೆಯಲ್ಲಿ 20ರಿಂದ 25 ಜನರು ಕೂಡ ಈ ರೇಬಿಸ್ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಸದ್ಯಕ್ಕೆ ಬೇರೆ ಬೇರೆ ಏರಿಯಾಗಳಲ್ಲಿ ಈ ಒಂದು ನಾಯಿಗಳ ಹಾವಳಿ ಕೂಡ ಹೆಚ್ಚಾಗಿದೆ. ಜೊತೆಗೆ ಬೀದಿ ನಾಯಿಗಳ ರಾತ್ರಿ ಸಮಯದಲ್ಲಿ ಹೆಚ್ಚು ಮಕ್ಕಳಿಗಾಗಿರ್ಬೋದು, ಸಾರ್ವಜನಿಕರಿಗಾಗಿರ್ಬೋದು ಹೆಚ್ಚು ಕಡಿತ ಕೂಡ ಆಗ್ತಾ ಇರುವಂಥದ್ದು. ಹೀಗಾಗಿ ಜನರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾಕೆಂದ್ರೆ ಇವುಗಳಿಗೆ ಪರ್ಯಾಯ ಕ್ರಮಗಳಂದ್ರೆ ಈ ಒಂದು ಹೆಚ್ಚಾದಂಥ ಸಮಯದಲ್ಲಿ ನಾಯಿಗಳನ್ನ ಬದಲಾವಣೆ ಮಾಡೋದಾಗಿರ್ಬೋದು, ಸ್ಥಳಾಂತರ ಮಾಡೋದಾಗಿರ್ಬೋದು, ಹೆಚ್ಚಿನ ಅವುಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂಥ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಪುಟ್ ಮಕ್ಕಳು ಇರ್ತಾರೆ, ಸಾರ್ವಜನಿಕರು ಕೂಡ ಓಡಾಡ್ತಾ ಇರ್ತಾರೆ. ಇಂತಹ ಸಮಯದಲ್ಲಿ ನಾಯಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬಂದ್ರೆ ಸಾರ್ವಜನಿಕರಿಗೆ ವಾಸ ಮಾಡೋದಕ್ಕೆ ತೊಂದರೆ ಆಗುತ್ತೆ. ಹೀಗಾಗಿ ಸಾಕಷ್ಟು ದೂರುಗಳನ್ನು ಕೂಡ ಇಲ್ಲಿಯ ಸ್ಥಳೀಯ ನಿವಾಸಿಗಳು ಬಿಬಿಎಂಪಿ ಕೊಟ್ಟಿದ್ದಾರೆ. ಯಾಕಂದ್ರೆ ನೀವು ನೋಡಬಹುದು, ಒಂದೇ ಏರಿಯಾದಲ್ಲಿ 10-15ಕ್ಕೂ ಹೆಚ್ಚು ಬೀದಿ ನಾಯಿಗಳಿದ್ದಂಥ ಸಮಯದಲ್ಲಿ ಹೆಚ್ಚು ಅಪಾಯವನ್ನು ಕೂಡ ತಂದೊಡ್ಡುತ್ತೆ. ಯಾಕಂದ್ರೆ ಒಂದ್ ಕಡೆ ಚಿಕ್ಕ ಮಕ್ಕಳು ಮನೆ ಮುಂಭಾಗದಲ್ಲಿ ಆಟ ಆಡೋದಕ್ಕೆ ತೊಂದರೆ ಆಗುತ್ತೆ. ಹೀಗಾಗಿ ಸಾರ್ವಜನಿಕರು ಕೂಡ ಸಾಕಷ್ಟು ಬಿಬಿಎಂಪಿ ವಿರುದ್ಧ ಬೇಸರವನ್ನು ಕೂಡ ಹೊರಗ್ತಾ ಇದ್ದಾರೆ. ಮಾತಾಡ್ತೀನಿ, ಹೇಗಿದೆ ಅಂತ ಹೇಳಿ. ಸರ್, ಒಂದು ಸರಿಗೆ ಇಲ್ಲ ಅಂದ್ರೂ 10ರಿಂದ 15 ನಾಯಿಗಳು ಬರುತ್ತೆ ಸರ್. ಮಕ್ಳುಗಳನ್ನ ಅಂಗಡಿ ಕಳ್ಸೋಕಾಗ್ಲಿ, ಎಲ್ಲ ಹಿಂಗ್ ಕಾರ್ ಕೆಳಗಡೆ, ಪಾರ್ಕಿಂಗ್ ಕೆಳಗಡೆ ಮಲಗಿರ್ತವೆ. ಮಳೆ ಬಂತು, ಒಂದು ಗಾಡಿ ಹೋಯ್ತು ಅಂದ್ರೆ ಎಲ್ಲ ಹಿಂಡೆ ಬರ್ತವೆ. ಮಕ್ಳುಗಳನ್ನ ಕಳ್ಸಕ್ಕೆ ಭಯ. ದೊಡ್ಡವರಾದ್ರೂ ನಮ್ಗ ಒಂಚೂರು ಹೆಂಗೋ ಎದ್ರುಕೊಂಡು ಓಡಾಡ್ತೀವಿ. ಮಕ್ಳುಗಳದಂತೂ ಇದ್ದಿದ್ದು ಸಖತ್ ಭಯ ಇದೆ ಸರ್. ಈ ಫುಲ್ಲು ಇಲ್ಲಿಂದ ಏಕೈನ ರೋಡ್ಗಳಿದಾವೆ, ನೀವು ನೋಡಿ ಬೇಕಾದ್ರೆ ವಿಡಿಯೋ ಮಾಡ್ಕೊಂಡು ನೋಡಿ. ಹಿಂಡ್ಗಳೇ ಇದಾವೆ. ಇಲ್ಲ ಅಂದ್ರೆ 10ರಿಂದ 15 ನಾಯಿಗಳು ಜೊತೆಲೇ ಇದಾವೆ. ಸಖತ್ ಏನ್ ಮಾಡ್ಬೇಕು ಬಿಬಿಎಂಪಿ ಸರ್ಕಾರ, ಏನ್ ಮಾಡ್ಬೇಕು ಇದಕ್ಕೆ? ಏನ್ ಮಾಡ್ಬೇಕು ಅಂದ್ರೆ ಹಿಡ್ದು ಅದನ್ನ ತಗೊಂಡೋಗಿ ಫಾರೆಸ್ಟ್ಗೋ ಎಲ್ಲಾದ್ರೂ ಬಿಡ್ಬೇಕು. ಯಾಕೆಂದ್ರೆ ನಾಯಿಗಳು ಮನೇಲಿ ಸಾಕೋದೇ ಬೇರೆ, ಬೀದಿ ನಾಯಿಗಳಿಗೆ ನಾವ್ ಎದುರ್ಕೊಳ್ಳೋದೇ ಬೇರೆ. ಈಗ ಮನೇಲೂ ನಾಯಿಗಳನ್ನ ಸಾಕ್ತಿವಿ, ಆದ್ರೆ ಅದನ್ನ ಮನೆ ಒಳಗಿರುತ್ತೆ. ಈ ಬೀದಿ ನಾಯಿಗಳಿಂದ ನಮ್ಗೆ ಓಡಾಡೋದಕ್ಕೆ ಕಷ್ಟ ಆಗುತ್ತಲ್ವಾ. ಹಿಡ್ಕೊಂಡೋಗಿ ಬೇರೆ ಫಾರೆಸ್ಟ್ಗಳಿರುತ್ತೆ, ಅಥವಾ ಅದಕ್ಕೆ ಅಂತಾನೆ ಏನೋ ಒಂದು ಮಾಡ್ಕೊಂಡಿರ್ತಾರೆ, ಅಲ್ಲಿ ಬಿಟ್ರೆ ನಮ್ಗಳಿಗೆ ಸ್ವಲ್ಪ ಓಡಾಡೋದಕ್ಕೆ ನೆಮ್ಮದಿ ಇರುತ್ತೆ. ನಿಮಗೆ ಹೇಗೆ ತೊಂದರೆ ಆಗ್ತಾ ಇದೆ? ನೀವೇ ಅದನ್ನ ಹೇಗೆ ತೊಂದರೆ ಪಡ್ತಾ ಇದ್ದೀರಿ? ಬಟ್ ಬೀದಿ ನಾಯಿಗಳ ಸಮಸ್ಯೆ ಅಂತೂ ಇದೆ ಈ ಭಾಗದಲ್ಲಿ ಅಲ್ವಾ? ಇದೆ ಸರ್, ಸಮಸ್ಯೆ ಅಂತೂ ಇದೆ. ಇಲ್ಲಿಂದ ಏನ್ ಆ ಕಡೆ ಡೆಡ್ ಎಂಡ್ ವರ್ಗು ರೋಡ್ ಬರುತ್ತೆ, ಅಲ್ಲಿ ತನಕನೂ ಇದಾವೆ ಸರ್ ನಾಯಿಗಳು. ಇದು ಇಲ್ಲಿಯ ಸ್ಥಳೀಯ ನಿವಾಸಿಗಳು ಹೇಳುವಂಥದ್ದು. ಸದ್ಯಕ್ಕೆ ಬೀದಿ ನಾಯಿಗಳ ಹಾವಳಿ ದೊಡ್ಡ ಮಟ್ಟದಲ್ಲಿದೆ. ಹೀಗಾಗಿ ಇವುಗಳನ್ನ ಸಾಕಷ್ಟು ಮಟ್ಟದಲ್ಲಿ ಕಂಟ್ರೋಲ್ ಮಾಡಬೇಕು, ಬಿಬಿಎಂಪಿ ಎಚ್ಚೆತ್ತುಕೊಳ್ಬೇಕು, ಸೂಕ್ತ ಕ್ರಮ ವಹಿಸಬೇಕು ಅನ್ನೋಂಥದ್ದು ಈ ಒಂದು ಭಾಗದ ನಿವಾಸಿಗಳ ಅಭಿಪ್ರಾಯ ಆಗಿರುವಂಥದ್ದು. ಕ್ಯಾಮರಾಮನ್ ಗಣೇಶ್ ಪ್ರಸಾದ್ ಜೊತೆ ವಿನಯ್ ಕುಮಾರ್ ಕಾಶ್ಮನವರ್, ಟಿವಿ9 ಬೆಂಗಳೂರು. ಬೆಂಗಳೂರಿನ ಹಲವಾರು ಏರಿಯಾಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ ಈ ವರ್ಷ ಬೀದಿ ನಾಯಿಗಳು ಕಚ್ಚಿದಂಥ ಪ್ರಕರಣಗಳೇನಿದ್ದಾವೆ, ಈ ಕೇಸ್ಗಳು ಕೂಡ ಹೆಚ್ಚಾಗಿರುವಂಥದ್ದು. ಇನ್ನು ಟಿವಿ9 ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ, ವರದಿ ಪ್ರಸಾರ ಮಾಡ್ತಾ ಇದೆ. ಆದರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಬಿಎಂಪಿಯ ಹೆಡ್ ಆಫೀಸ್ ಏನಿದೆ, ಅಲ್ಲೇ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇರುವಂಥದ್ದು. ಇದು ಗಮನಿಸ್ತಾ ಇದ್ದೀವಲ್ಲ, ಈ ದೃಶ್ಯಾವಳಿ, ಇದು ಬಿಬಿಎಂಪಿಯ ಹೆಡ್ ಆಫೀಸ್, ಕಾರ್ಪೊರೇಷನ್ ಸರ್ಕಲ್ ನಲ್ಲಿ ಇರುವಂತಹ ಬಿಬಿಎಂಪಿ ಆಫೀಸ್ ಏನಿದೆ, ಆ ಒಂದು ಆಫೀಸ್ ಬಳಿಯ ದೃಶ್ಯಾವಳಿ ಇದು. ಇಲ್ಲೂ ಕೂಡ ಬೀದಿ ನಾಯಿಗಳ ಹಾವಳಿ ಇದೆ. ಅಂದ್ರೆ ಇಲ್ಲಿಗೂ ಕೂಡ ಯಾರಾದ್ರೂ ಬೈಕ್ಗಳಲ್ಲಿ ಹೋಗುವಂಥದ್ದು,
ಅಥವಾ ಹೊಸಬ್ರೇನಾದರೂ ಅಲ್ಲಿ ಬರ್ತಾ ಇರುವಂಥದ್ದು, ಈ ರೀತಿಯಾದಂಥ ಸಂದರ್ಭದಲ್ಲಿ ಇಲ್ಲೂ ಕೂಡ ನಾಯಿಗಳು ಬೊಗಳುವಂಥದ್ದು, ಅಟ್ಯಾಕ್ ಮಾಡುವಂಥದ್ದು, ಈ ರೀತಿಯಾದಂಥ ಘಟನೆಗಳು ಇಲ್ಲೂ ಕೂಡ ನಡೀತಾ ಇರುವಂಥದ್ದು. ಆದರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ತುಂಬಾ ಭಯ ಆಗುತ್ತೆ. ನಾವು ತುಂಬಾ ಅನುಭವಿಸ್ತಾ ಇದ್ದೀವಿ. ಅದರಿಂದ ದಯವಿಟ್ಟು ಆ ಬೀದಿನಾಗ ಏನಾದರೂ ವ್ಯವಹಾರ ಮಾಡಿ. ನಮ್ಮ ಫ್ಯಾಮಿಲಿ ಫ್ರೆಂಡ್ ಕಚ್ಚಿ ಅವರು 16 ಇಂಜೆಕ್ಷನ್ ಹೊಕ್ಕಳಕ್ಕೆ ತಗೊಂಡಿದ್ದಾರೆ. ಅವ್ರು ತೀರೋದ್ರು. ಇವಾಗ ಕಷ್ಟ, ತುಂಬಾ ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ದಿನ ಇರುತ್ತೆ. ಭಯ ಆಗುತ್ತೆ, ರಿಸ್ಕು. ದಯವಿಟ್ಟು ನಾಯಿ ಕಾಟ ತಪ್ಪಿಸಿ ಅಂತ ಹೇಳ್ಬೇಕು ಅಷ್ಟೇ. ಜಾಸ್ತಿಗಲ್ಲ ತೊಂದರೆ ಮಾಡೋದು ರಾತ್ರಿಲ. ಹಗಲೊತ್ತು ಸುಮ್ಮನೆ ನಿಂತಿರ್ತವೆ. ಯಾರನ್ನ ತಿಂಡಿ ಹಾಕಿದ್ರೆ ಅವ್ರಿಗೇನೋ ಬಾಲ ಅಲ್ಲಾಡ್ಸ್ಕೊಂಡು ಹೋಗ್ತವೆ. ಕಷ್ಟವಲ್ಲ, ಕಷ್ಟ ಇರ್ತವೆ. ಅವ್ರು ಏನ್ ಅದನ್ನ ವಿಧಿ ಇಲ್ಲ, ಅವ್ರು ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂತಾರೆ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹಾಕಿದ್ರೆ ಫ್ರೀ, ದುಡ್ಡು ಕೊಟ್ರೆ ಜಾಸ್ತಿ. ನಾಯಿಗಳನ್ನ ಕಂಟ್ರೋಲ್ ಮಾಡಬೇಕು.